ಬೀಡಿ ಕಾರ್ಮಿಕರ ಶೋಷಣೆ ನಿಲ್ಲಿಸಬೇಕು. ಸರ್ಕಾರ ನಿಗದಿಗೊಳಿಸಿದ ಕನಿಷ್ಠ ವೇತನ ಜಾರಿಯಾಗಬೇಕು. ಬಾಕಿ ವೇತನ ಪಾವತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ತಾಲೂಕು ಬೀಡಿ ಕಾರ್ಮಿಕರ ಸಂಘದಿಂದ ನೆಹರು ನಗರ ಸೌತ್ ಕೆನರಾ ಬೀಡಿ ಇಂಡಸ್ಟ್ರೀಸ್ ಎದುರು ಪ್ರತಿಭಟನೆ ಮಾಡಿದ ಮತ್ತು ನಮ್ಮ ಬೇಡಿಕೆ ಈಡೇರಿಕೆಯ ಕುರಿತು ಭರವಸೆ ನೀಡುವಂತೆ ಬೀಡಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಬೀಡಿ ಕಂಪನಿಯವರು ಬರುವಂತೆ ಪಟ್ಟು ಹಿಡಿದ ಘಟನೆ ನಡೆಯಿತು. ತಾಲೂಕು ಬೀಡಿ ಕೆಲಸಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಭಟ್ ಅವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಬೀಡಿ ಕೈಗಾರಿಕೆಯನ್ನ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಕಟ್ಟಿ ಬೆಳೆಸಿದ ಬೀಡಿ ಕಾರ್ಮಿಕರ ಬಗ್ಗೆ ಇಂದು ಸರ್ಕಾರಕ್ಕೂ ಮಾಲಕರಿಗೂ ಕಾಳಜಿ ಇಲ್ಲವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮೂಲ ಕಾರಣವಾಗಿ ಬೆಳೆದ ಬೀಡಿ ಕೈಗಾರಿಕೆಯಲ್ಲಿ ಇಂದು ಕಾರ್ಮಿಕರ ಶೋಷಣೆ ಮಿತಿ ಮೀರುತ್ತಿದೆ ಎಂದರು. ಗುಜರಾತ್ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಭಾರತ ದೇಶದೊಳಗಿದ್ದೀರಾ ಅಲ್ಲ ಪಾಕಿಸ್ತಾನದವರ? ನೀವು ಜಗದಾಕ್ಷಿಣಿ ಅವರು ಪಾಕಿಸ್ತಾನದವರಂತಾದ್ರೆ ಮೈಸೂರಲ್ಲಿ ಹಾಕಿದ್ದಾರೆ. ಒಂದು ವೇಳೆ ನೀವು ಭಾರತೀಯರಾಗಿದ್ರೆ, ಭಾರತದೊಳಗೆ ಇದ್ರೆ ಭಾರತದ ಕಾನೂನಿಗೆ ಗೌರವ ಕೊಡಿ. ಭಾರತ ದೇಶದಲ್ಲಿರುವ ಕಾನೂನು ಪ್ರಕಾರ ಆಡಳಿತ ನಡೆಸಿ ನಿಮ್ಮ ಕಂಪನಿಯನ್ನು. ಅದು ಬಿಟ್ಟು ನನಗೆ ಭಾರತವೂ ಬೇಕು, ಕಾನೂನನ್ನು ಇರಬೇಕು ಅಂತ ಹೇಳುವಂತ ದುರಭ್ಯಾಸ, ದುಷ್ಕೃತ್ಯ ಅದು ದೇಶದ್ರೋಹಕ್ಕೆ ಸಮ. ಯಾರು ಹಾಳು ಮಾಡೋದಲ್ಲ, ನಾವೇ ಹಾಳು ಮಾಡ್ತಾ ಇದ್ದೇವೆ. ಒಂದೊಂದೇ ಪಟ್ಟುಕೊಂಡಿದ್ದೇವೆ ತೂತು. ಇವಾಗ ಮರ ಕೊಟ್ಟು ಕಾಣ್ತುಂಟು ಸ್ವಲ್ಪ ತೂತು ಮಾಡುವಂತದ್ದು. ಆ ಬುದ್ಧಿಯಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದ ಹಾಗೆ ನಮ್ಮ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ನಾವೆಲ್ಲರೂ ಕಾರಣ ಆಗ್ತಾ ಇದ್ದೇವೆ. ಆದ್ರೆ ಕಾರ್ಮಿಕ ವರ್ಗ ಅಂತ ನಾಶಕ್ಕೆ ಸಿದ್ಧರಿಲ್ಲ ಅಂತ ತೋರಿಸಿಕೊಳ್ಳಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬೀಡಿ ಕೆಲಸಗಾರರ ಸಂಘದ ಕೋಶಾಧಿಕಾರಿ ಈಶ್ವರಿ ಮಾತನಾಡಿ, ಬೀಡಿ ಕಂಪನಿಯ ದಣಿಗಳು ಬೇರೆ ಬೇರೆ ಐಷಾರಾಮಿ ಜೀವನವನ್ನು ನಡೆಸಲು ಕಾರ್ಮಿಕರೇ ಕಾರಣ ಎಂದು ಅವರು ಅರ್ಥ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಬೀಡಿ ಕಾರ್ಮಿಕರು ಕಂಪನಿಗೆ ಬದುಕುವ ದಾರಿ ತೋರಿಸುತ್ತಾರೆ. ಹಾಗಾಗಿ ಎಲ್ಲೂ ಕಂಪನಿ ಮುಚ್ಚಬಾರದು ಎಂದರು. ನಮ್ಮ ಪರಿಸ್ಥಿತಿ చెకింగ్ మల్పే ఉంటాడు దాని పంద పెట్టుబడి నిఖిలు ఎన్నో కాంట్రాక్ట్ బీమే కట్ట మల్పలేన్న ಒನ್ನೇ ಮಲ್ಪಲೆ ಪೆಟ್ಟಬ ಕಾರ್ಮಿಕರ ಗತ್ತೆ ಸ್ವಾಮಿ ಎಂಕ ಕಾರ್ಮಿಕರ ಪರವಾದ ಯಾ ಕಾಂಟ್ರಾಕ್ಟ್ ಪರವಾದ ಮಾತೇನತ್ತೆ ಕಾರ್ಮಿಕರ ಬದುಕು ಪೆಟ್ಟುಕೊಂಡಿದ್ದಾರೆ. ಒಂದೇ ಸಾರಿ ಮಲ್ಪೆ ಪಂದ ಒಂಜೆ ವಿಚಾರ ಪನೊಂದು ಅದೇ ರೀತಿ ಮುಕ್ಲೆಗೆ ಎನಕಡೆ ಪಂಡೆ ಕಾರ್ಮಿಕರ ಕೊಡ್ರೆ ಮುಕ್ಲೆಗೆ ದುಡ್ಡಿಚ್ಚಿ ನಟ್ಟೋಡಾಕೆ ಆಂಡ ಇನ್ನು ಕೆಲವು ಮಲ್ಲ ಮಲ್ಲ ಮುಖಂಡ್ರೇನು ಬಾರಿ ಮಲ್ಲ ಮಲ್ಲ ಮೇಧಾವಿ ನಕ್ಲೆ ಮತ್ತೊಂದು ನಿಕ್ಲೆ ಈ ಒಂದು ತುಟ್ಟಿ ಬತ್ತದ ಹೋರಾಟನ ಬೀರದೆ ಕೊಡು ತುಟ್ಟಿ ನಿಕ್ಲೆ ಕೇಸ್ ಮಲ್ಪೆರಲ್ಲಿ ಎಂಕ್ಲೆ ಕಾರ್ಮಿಕರ ಹೆಂಗ್ ಕೊಡ್ಪ ಜನ ನಿಕ್ಲೆ ಸೂಟ್ ಕೇಸ್ ವ್ಯವಹಾರ ಮಲ್ಪೆರ ಮಕ್ಳೆ ಮುಂದವರು ನಾಚಿಗೆ ಹಾಪಜೆ ಈ ಬೀಡಿ ಕಾರ್ಮಿಕರು ಬದುಕು ಕೊಡ್ತಾರೆ. ಇನ್ನು ಬೀಡಿ ಕಂಪನಿಯಿಂದ ದಣಿಕೊಳ್ಳಕ್ಲೆ ಬೇತೆ ಬೇತೆ ಫ್ಯಾಕ್ಟ್ರಿ ಪಾರ್ಟ್ ಮಲ್ಲ ಐಷಾರಾಮಿ ಜೀವನ ಬದುಕೊಂಡುಳ್ಳ ಬಂದ ಈ ಕಾರ್ಮಿಕರ ಮೂಲ ಕಾರ್ಯ ಪಂಡ ಈ ಕಂಪನಿಯಿಂದ ಅರ್ಥ ಮಾಡ್ಕೊಂಡು ಕಾರ್ಮಿಕರು ಇಜ್ಜರ್ ಬಂದಿಟ್ಟಾಂಡ ಬೀಡಿ ಕೈಗಾರಿಕೆ ನಿಕ್ಲು ಸುರುವಂತ ಸಾಧ್ಯತೆ ಇಜ್ಜು ಬಂದಿಟ್ಟಾಂಡ ನಿಕ್ಲು ಈ ರೀತಿ ಬೇರೆ ಸಾಧ್ಯತೆ ಇಜ್ಜನ್ನು ಪಂಪಿನ ಅರ್ಥ ಮಾಡ್ಕೊಂಡು ಬೀಡಿ ಕೆಲಸಗಾರರ ಸಂಘದ ಅಧ್ಯಕ್ಷ ಗುಡ್ಡಪ್ಪಗೌಡ, ಬೀಡಿ ಕಾರ್ಮಿಕರ ಸಂಘದ ಹಿರಿಯ ಮುಂದಾಳು ಮಂಜುನಾಥ್ ಲಾಯ್ಲಾ, ಉಪಾಧ್ಯಕ್ಷ ಕೇಶವಗೌಡ, ಈಶ್ವರ್ ಕಡ್ಯ, ಬೀಡಿ ಕೆಲಸಗಾರರ ಸಂಘದ ರಾಜ್ಯಾಧ್ಯಕ್ಷ ರವಿ ಪೂಜಾರಿ, ಜಿಲ್ಲಾ ಮುಖಂಡ ಲಕ್ಷ್ಮಣ, ಗುತ್ತಿಗೆದಾರರಾದ ಜಲೀಲ್ ಸಂಪ್ಯ, ಮಹಲಿಂಗ ನಾಯಕ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.